ಚೆಂಡು ಹೂ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಬೆಳೀತಾರೆ. ಅದರಲ್ಲೂ ದೀಪಾವಳಿ ಹಾಗೂ ದಸರಾ ಸಂದರ್ಭದಲ್ಲಿ ಚೆಂಡು ಹೂ ಬೆಳೆದು ರೈತರು ಲಾಭ ಮಾಡಿಕೊಳ್ತಾರೆ. ಆದರೆ ಈ ಬಾರಿ ಮಳೆ ಕೊರತೆಯಿಂದಾಗಿ ಚೆಂಡು ಹೂವಿನ ಇಳುವರಿ ಕಡಿಮೆ ಆಗಿಬಿಟ್ಟಿದೆ. ಈ ಸಲ ಮಳೆ ಇಲ್ರಿ, ನಮ್ಗೆ ಒಂದು ಸ್ವಲ್ಪ ಲಾಸ್ ಆಕೈತಿ. ಹೋದ ಸತಿ ಚಲೋ ಆಗಿತ್ತು ಸರ್, ಈ ಸರಿ ಅಷ್ಟು ಇಳುವರಿ ಚೆನ್ನಾಗಿ ಬಂದಿಲ್ಲ. ಹೊಲದಲ್ಲಿ ಸೃಷ್ಟಿಯಾಗಿರೋ ಹೂವಿನ ಲೋಕ. ಚೆಂಡು ಹೂವಿನ ಹೊಲದಲ್ಲಿ ಕೆಲಸ ಮಾಡ್ತಾರು ರೈತರು. ಈ ದೃಶ್ಯಗಳು ಕಂಡು ಬಂದಿದ್ದು ಕೊಪ್ಪಳ ಜಿಲ್ಲೆಯಲ್ಲಿ. ಕೊಪ್ಪಳ ಜಿಲ್ಲೆಯಲ್ಲಿ ರೈತರಿಗೆ ಇತರೆ ಬೆಳೆಗಳ ಜೊತೆಗೆ ಚೆಂಡು ಹೂವು ಬೆಳೆ ಲಾಭದಾಯಕ ಬೆಳೆಯಾಗಿದೆ. ಆದರೆ ಈ ಬಾರಿ ಚೆಂಡು ಹೂವು ಬೆಳೆಗೆ ಮಳೆ ಕೊರತೆಯ ಸಮಸ್ಯೆ ಕಾಡುತ್ತಿದೆ. ಜಿಲ್ಲೆಯಲ್ಲಿ 2 ಬಗೆಯ ಚೆಂಡು ಹೂಗಳನ್ನ ಬೆಳೆಯುತ್ತಿದ್ದಾರೆ. ಔಷಧಿ ಹಾಗೂ ಬಣ್ಣ ತಯಾರಕ ಕಂಪನಿಗಳ ಜೊತೆಗೆ ಒಪ್ಪಂದ ಮಾಡಿಕೊಂಡು ಬೆಳೆಯುವುದು ಒಂದು ವಿಧವಾದರೆ, ಹಬ್ಬ ಅಲಂಕಾರಕ್ಕಾಗಿ ಬೆಳೆಯುವ ಬೆಳೆ ಮತ್ತೊಂದು ವಿಧ. ಹಬ್ಬದ ಸಂದರ್ಭದಲ್ಲಿ ಬೆಳೆಯುವ ಬೆಳೆ ಅಕ್ಟೋಬರ್ ಹಾಗೂ ನವೆಂಬರ್ ತಿಂಗಳಲ್ಲಿ ಕಟಾವಿಗೆ ಬರುತ್ತದೆ. ಇನ್ನು ಬಣ್ಣ ಹಾಗೂ ಔಷಧಿಗಾಗಿ ಸುಮಾರು 1,000 ಎಕರೆ ಪ್ರದೇಶದಲ್ಲಿ ಹೂವು ಬೆಳೆದಿದ್ದು ಬೆಳೆಗಾರರಿಗೆ ಬರದ ಪೆಟ್ಟು ಬಿದ್ದಿದೆ. ಚೆಂಡು ಹೂವನ್ನು ಸಹ ಸಾಕಷ್ಟು ರೈತರು ಬೆಳೆದವರು. ಅದರಾಗಿ 2 ಥರ ವೆರೈಟಿ ಇದೆ. ಒಂದು ಅಗ್ರಿಮೆಂಟ್ ಇದೆ, ಬೈಬ್ಯಾಕ್ ಅಗ್ರಿಮೆಂಟ್ ಮಾಡಿಕೊಂಡು ಅದು ಒಂದು ಆರೆಂಜ್ ಕಲರ್ ಚೆಂಡು ಹೂವನ್ನು ಬೆಳೆದು ಅದನ್ನು ಒಂದು ಫ್ಯಾಕ್ಟ್ರಿಯವರು ಹೋಗ್ತಾರೆ. ಇನ್ನೊಂದು ಹಳದಿ ಮತ್ತು ವಿವಿಧ ಇದನ್ನು ಹಬ್ಬ ಹುಣ್ಣಿಮೆ ಇದರಲ್ಲಿ ಅದನ್ನು ಮಾರಾಟ ಮಾಡಲಿಕ್ಕೆ ಸಹ ರೈತರು ಬೆಳೀತಾ ಇದ್ದಾರೆ. 1,000 ಎಕರೆಗೂ ಹೆಚ್ಚು ಪ್ರಮಾಣದಲ್ಲಿ ಚೆಂಡು ಹೂವನ್ನು ಬೆಳೀತಾರೆ. ಅದು ಈಗ ನೋಡಿ, ಚೆಂಡು ಏನಂದರೆ ಅವರು 10 ರಿಂದ 12 ರೂಪಾಯಿ ಕಿಲೋ ಅಂತೇಳಿ ಫಿಕ್ಸ್ ಮಾಡ್ಕೊಂತಾರೆ. ಅದೊಂದು ಹಾರ್ಡಿ ಕ್ರಾಪ್ ಆಗಿರೋದ್ರಿಂದ ಕಡಿಮೆ ನೀರಿನಲ್ಲಿ ಅದು ಬೇಗನೆ ಒಂದು 3-4 ತಿಂಗಳಲ್ಲಿ ಬೆಳೆ ಬಂದ್ಬಿಡುತ್ತೆ. ಔಷಧ ಹಾಗೂ ಪೆಂಟಿಗಾಗಿ ಬೆಳೆಯುವ ಚೆಂಡು ಹೂವು ಪ್ರತಿ ಎಕರೆಗೆ 1 ಟನ್ ಇಳುವರಿ ಬರುತ್ತೆ. ಆದರೆ ಈ ಬಾರಿ ಸರಿಯಾಗಿ ಮಳೆಯಾಗದ ಹಿನ್ನೆಲೆ ಪ್ರತಿ ಎಕರೆಗೆ 7 ರಿಂದ 8 ಕ್ವಿಂಟಾಲ್ ಇಳುವರಿ ಬರ್ತಾ ಇದೆ. ಹಿಂದಿನ ವರ್ಷ ಪ್ರತಿ ಕೆಜಿ ಹೂವಿಗೆ 8 ರೂಪಾಯಿ ದರ ನೀಡಿದ್ರು. ಈ ವರ್ಷ ಪ್ರತಿ ಕೆಜಿಗೆ 9 ರೂಪಾಯಿ ನೀಡ್ತಿದ್ದಾರೆ. ಪ್ರತಿ ಕೆಜಿಗೆ 10 ರೂಪಾಯಿ ದರ ನೀಡಿದ್ರೆ ರೈತರಿಗೆ ಲಾಭವಾಗುತ್ತದೆ. ಈ ಬಾರಿ ಇಳುವರಿ ಕಡಿಮೆಯಾಗಿರೋದ್ರಿಂದ ಕೂಲಿಯಾಳುಗಳ ಬಳಕೆಯಿಂದಾಗಿ ನಷ್ಟವಾಗ್ತಿದೆ ಅಂತಾರೆ ರೈತರು. ಸತ್ಯ ಕೊಟ್ಟಿದ್ರಿ ಬೀಜನ 8 ರೂಪಾಯಿ ಕೆಜಿ ಕೊಟ್ಟಿದ್ರಿ ಅವ್ರು. ನಮಗೆ ಅದು ಭಾಳ ಲಾಭ ಆಗ್ಲಿಲ್ರಿ. ಈ ಸತ್ಯ 10 ರೂಪಾಯಿ ಮಾಡಂದ್ರಿ ಅವ್ರು. ಇಲ್ಲ ಮುಂದಿನ ಸತ್ಯ ನೋಡಕ್ ಬರ್ತ, ಈ ಸತ್ಯ 9 ರೂಪಾಯಿ ಹಾಕ್ತಿವಂತ 9 ರೂಪಾಯಿ ಹಾಕ್ಯಾರಿ. ಇಳುವರಿ ಈ ಸತ್ಯ ಸತ್ಯ ಮಳೆ ಆಗಿತ್ರಿ, ಚಲೋ ಆಗಿತ್ರಿ. ಈ ಸಲ ಮಳೆ ಇಲ್ರಿ, ನಮ್ಗೆ ಒಂದು ಸ್ವಲ್ಪ ಲಾಸ್ ಆಕೈತಿ. ಈ ಮಳೆಗಿಂದಾಗ ಬೆಳೆದ್ರೆ ಸ್ವಲ್ಪ ನಮಗೂ ಅನುಕೂಲ ಆಗೈತೆ. ಟನ್ ಗಟ್ಟಲೆ 1 ಹೆಕ್ಟರ್ ಇದ್ರೆ 2 ಟನ್ ಇಲ್ಲ 3 ಟನ್ ಆಗುತ್ತೆ. ಹೋದ ಸತಿ ಚಲೋ ಆಗಿತ್ತು ಸರ್, ಈ ಸರಿ ಅಷ್ಟು ಇಳುವರಿ ಚೆನ್ನಾಗಿ ಬಂದಿಲ್ಲ. ಈ ವರ್ಷ ಮಳೆ ಇಲ್ಲ, ಅಷ್ಟು ಇಳುವರಿ ಬಂದಿಲ್ಲ ಸರ್. ಹೋದ ಸತಿ ಇಳುವರಿ ಚೆನ್ನಾಗಿ ಬಂದಿತ್ತು, ನಮಗೂ ಸ್ವಲ್ಪ ಎಲ್ಲರಿಗೂ ಲಾಭ ತಂದಿತ್ತು. ಮುಖ್ಯ ಬೆಳೆ ಮಧ್ಯೆ ಮಧ್ಯಂತರ ಬೆಳೆಯಾಗಿರುವ ಚೆಂಡು ಹೂವು ರೈತನಿಗೆ ಕೊಂಚ ಲಾಭದಾಯಕ. ಆದರೆ ಸದ್ಯ ಬೆಳೆದಿರೋ ಬೆಳೆಗೆ ಈ ಬಾರಿ ಬರದ ಹೊಡೆತ ಬಿದ್ದಿದೆ. ಹೀಗಾಗಿ ಬೆಳೆಗಾರ ನಷ್ಟ ಅನುಭವಿಸುವಂತಾಗಿದ್ದು ಸರ್ಕಾರ ನೆರವಿಗೆ ನಿಲ್ಲಬೇಕಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.